ಗರುಡ ಪುರಾಣ. ಮರಣದ ವೇಳೆ ನಾವು ಧ್ವನಿಯನ್ನೇ ಕಳೆದುಕೊಳ್ಳಲು ಕಾರಣವೇನು ಗೊತ್ತಾ? ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಾಗ ವ್ಯಕ್ತಿಯಲ್ಲಿ ದೈವಿಕ ದೃಷ್ಟಿ ಉಂಟಾಗುತ್ತದೆ. ಆ ವ್ಯಕ್ತಿಯು ಪ್ರಪಂಚದಾದ್ಯಂತ ಎಲ್ಲವನ್ನ ನೋಡಲು ಪ್ರಾರಂಭಿಸುತ್ತಾನೆ ಮತ್ತು ಅವನು ತನ್ನ ಇಡೀ ಜೀವನದ ಘಟನೆಗಳನ್ನು ಒಂದು ಬಾರಿ ಸಾವಿಗೂ ಮುನ್ನ ನೆನಪಿಸಿಕೊಳ್ಳುತ್ತಾನೆ. ಒಂದು ಕ್ಷಣದಲ್ಲಿ ಇಡೀ ಜೀವನವು ಆ ವ್ಯಕ್ತಿಯ ಕಣ್ಣುಗಳ ಮುಂದೆ ಪುನರಾವರ್ತನೆಯಾಗುತ್ತದೆ. ಅದರ ನಂತರ ಅವನು ತನ್ನ ಹೊಸ ಜೀವನದ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ಸಾಯುವ ಸಮಯದಲ್ಲಿ ಯಮರಾಜನ ದೂತರು ಆ ವ್ಯಕ್ತಿಯ ಬಳಿಗೆ ಬಂದು ತಕ್ಷಣವೇ ಅವನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು 100 ಚೇಳುಗಳು ಕಚ್ಚಿದ ನೋವನ್ನು ಅನುಭವಿಸುತ್ತಾನೆ. ಇದರೊಂದಿಗೆ ಒಬ್ಬ ವ್ಯಕ್ತಿಯ ಬಾಯಿಯು ಒಳಗಿನಿಂದ ಒಣಗಲು ಪ್ರಾರಂಭವಾಗುತ್ತದೆ ಮತ್ತು ಅವನ ಲಾಲಾರಸವು ಹೊರಬರಲು ಪ್ರಾರಂಭಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಪಾಪಿಗಳ ಜೀವಶಕ್ತಿಯು ದೇಹದ ಕೆಳಭಾಗದಿಂದ ಹೋಗುತ್ತದೆ. ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಬಂದಾಗ ಯಮರಾಜನ 2 ದೂತರು ಅವನ ಬಳಿಗೆ ಬರುತ್ತಾರೆ. ಗರುಡ ಪುರಾಣದ ಪ್ರಕಾರ ಯಮದೂತರು ನೋಡುವುದಕ್ಕೆ ತುಂಬ ಭಯಭೀತರಾಗಿರುತ್ತಾರೆ ಮತ್ತು ದೊಡ್ಡ ಕಣ್ಣುಗಳನ್ನು ಅವರು ಹೊಂದಿರುತ್ತಾರೆ. ಅಂತಹ ಯಮರಾಜನ ದೂತರನ್ನು ನೋಡಿ ಪಾಪಿಗಳು ಭಯಗೊಂಡು ಮಲವಿಸರ್ಜನೆ ಮಾಡಲು ಪ್ರಾರಂಭಿಸುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ. ಸಾವಿನ ಸಮಯದಲ್ಲಿ ವ್ಯಕ್ತಿಯ ದೇಹದಿಂದ ಹೆಬ್ಬರಳಿನ ಗಾತ್ರದ ಜೀವಿ ಹೊರಹೊಮ್ಮುತ್ತದೆ. ಅದನ್ನು ಯಮರಾಜನ ದೂತರು ವಶಪಡಿಸಿಕೊಳ್ಳುತ್ತಾರೆ. ಯಮರಾಜನ ದೂತರು ಆ ಆತ್ಮವನ್ನು ಸೆರೆ ಹಿಡಿದು ಯಮಲೋಕಕ್ಕೆ ಪ್ರಯಾಣಿಸುತ್ತಾರೆ. ದೂತರು ಅದನ್ನು ಕಟ್ಟಿಕೊಂಡು ತಮ್ಮ ಯಮಲೋಕಕ್ಕೆ ತೆರಳುತ್ತಾರೆ. ಒಬ್ಬ ವ್ಯಕ್ತಿಯು ಮರಣಾನಂತರ ನರಕಕ್ಕೆ ಕರೆದುಕೊಂಡು ಹೋಗುವಾಗ ಯಮರಾಜನ ದೂತರು ಅವನನ್ನು ಭಯಪಡಿಸುತ್ತಾರೆ ಮತ್ತು ಆ ಪಾಪಿಗೆ ನರಕದ ದುಃಖವನ್ನು ವಿವರಿಸುತ್ತಾರೆ. ಈ ಸಮಯದಲ್ಲಿ ವ್ಯಕ್ತಿಯು ತನ್ನ ಎಲ್ಲ ಪಾಪಗಳನ್ನು ನೆನಪಿಸಿಕೊಳ್ಳುತ್ತಾ ದುಃಖ ಮತ್ತು ಭಯದೊಂದಿಗೆ ನರಕಕ್ಕೆ ಸಂಚಾರ ಮಾಡುತ್ತಾನೆ. ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆ, ಗರುಡ ಪುರಾಣ ಮತ್ತು ಕಠೋಪನಿಷತ್ಗಳಲ್ಲಿ ಸಾವಿನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಈ ಕಾರಣದಿಂದ ಮರಣದ ಸಮಯದಲ್ಲಿ ಓರ್ವ ವ್ಯಕ್ತಿಯ ಧ್ವನಿ ನಿಂತು ಹೋಗುತ್ತದೆ ಮತ್ತು ಆತನ ದೇಹವು ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.